Dear students, I am Mrs. J. Lakshmi, your teacher of Kannada subject. ಈ ಅವಧಿಯಲ್ಲಿ ನಾನು ಗದ್ಯ ಪಾಠ 1 ತೋಳ ಬಂತು ತೋಳ ಈ ಪಾಠವನ್ನು ಇಂದಿನ ತರಗತಿಯಲ್ಲಿ ಮಾಡಲಿದ್ದೇನೆ. ಮೊದಲಿಗೆ ನಾನು ಓದ್ತೇನೆ ಪಾಠವನ್ನು, ನೀವು ಓದಬೇಕು. ಪಾಠದ ಶೀರ್ಷಿಕೆ ಯಾವುದು? ತೋಳ ಬಂತು ತೋಳ. ಪಾಠ 1 ತೋಳ ಬಂತು ತೋಳ. ಏನು ತೋಳ ಅಂತ ಹೇಳಿದ್ರೆ? ತೋಳ ಅಂತ ಹೇಳಿದ್ರೆ ವೂಲ್ಫ್. ಒಮ್ಮೆ ನಾನು ಪಾಠವನ್ನು ಓದ್ತೇನೆ, ನೀವು ಕೂಡ ಓದ್ಬೇಕು. ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದನು. ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಅವನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಈ ಹುಡುಗನಿಗೆ ತಮಾಷೆ ಮಾಡಬೇಕು ಅನಿಸಿತು. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು. ಆದರೆ ಅಲ್ಲಿ ತೋಳ ಇರಲಿಲ್ಲ. ಹುಡುಗ ಜನರನ್ನು ನೋಡಿ ಒಳಗೆ ನಸುನಕ್ಕನು. ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. ಮೊದಲ ಪ್ಯಾರಾಗ್ರಾಫ್ ಅನ್ನು ನಾನು ವಿವರಿಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದನು. ಒಂದು ಊರು, ಅಲ್ಲಿ ಒಬ್ಬ ಹುಡುಗ, ಒಬ್ಬ ಬಾಯ್ ಇದ್ದ. ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಅಂದ್ರೆ ಯಾವಾಗಲೂ, ಪ್ರತಿದಿನ ಅಂದ್ರೆ ಯಾವಾಗಲೂ ಕುರಿ ಅಂದ್ರೆ ಏನು? ಕುರಿ ಅಂದ್ರೆ ಶೀಪ್. ಅದನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಕಾಡು ಅಂದ್ರೇನು? ಫಾರೆಸ್ಟ್. ಕಾಡಿಗೆ ಬೇರೆ ಪರ್ಯಾಯ ಪದ ಇದೆ ಅಲ್ವಾ, ಸಮಾನಾರ್ಥಕ ಪದ. ಯಾವುದು ಹೇಳಿ ನೋಡೋಣ? ಕಾಡು ಅಂತ ಹೇಳಿದ್ರೆ ವನ ಅಥವಾ ಅರಣ್ಯ. ವನ, ಅರಣ್ಯ. ಅವನು ಕುರಿಗಳನ್ನು ಎಲ್ಲಿಗೆ ಮೇಯಿಸಲು ಹೋಗುತ್ತಿದ್ದನು? ಕಾಡಿಗೆ ಹೋಗುತ್ತಿದ್ದನು. ಕಾಡು ಅಂದ್ರೆ ಏನು ಅರ್ಥ? ಕಾಡು ಅಂತ ಹೇಳಿದ್ರೆ ವನ ಅಥವಾ ಅರಣ್ಯ. ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಅಂದ್ರೆ ಕುರಿಗಳನ್ನು ಮೇಯಲಿಕ್ಕೆ ಬಿಡ್ತಾ ಇದ್ದ. ಅವ ಏನ್ ಮಾಡ್ತಾ ಇದ್ದ? ಆಟವಾಡ್ತಿದ್ದನು. ಆಟವಾಡುದಂತ ಹೇಳಿದ್ರು ಪ್ಲೇ ಮಾಡ್ತಾ ಇದ್ದ. ಅಂದ್ರೆ ಎಲ್ಲಿ? ಅವನು ಈ ಪ್ಲೇಯಿಂಗ್ ಅಲ್ವಾ, ಎಲ್ಲಿ? ಬಯಲಲ್ಲಿ ಆಟ ಆಡ್ತಾ ಇದ್ದ. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದರು. ಸ್ವಲ್ಪ ದೂರ ಅಂದ್ರೆ ಏನು? ಫಾರ್ ಅಲ್ವಾ. ಅಂದ್ರೆ ಅದರ ಒಪೋಸಿಟ್ ವರ್ಡ್ ಏನು? ದೂರದ್ದು. ಹತ್ತಿರ ಅಂದ್ರೆ ಏನು? ನಿಯರ್ ಅಲ್ವಾ, ಅಂದ್ರೆ ದೂರ. ಇದರ ಒಪೋಸಿಟ್ ವರ್ಡ್ ಏನು? ದೂರ, ಹತ್ತಿರ. ದೂರ, ಹತ್ತಿರ. ಜನರು ಏನ್ ಮಾಡ್ತಿದ್ರು? ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಎಲ್ಲಿ ಕೆಲಸ ಮಾಡ್ತಿದ್ರು ಜನರು? ಗದ್ದೆಗಳಲ್ಲಿ. ಗದ್ದೆ ಅಂದ್ರೆ ಏನು? ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದರು. ಈ ಹುಡುಗನಿಗೆ ತಮಾಷೆ ಮಾಡಬೇಕು ಅನ್ನಿಸಿತು. ಅಂದ್ರೆ ಈ ಹುಡುಗನಿಗೆ ಏನು? ತಮಾಷೆ ಮಾಡ್ಬೇಕಂತ ಅನ್ನಿಸ್ತದೆ. ತಮಾಷೆ ಅಂದ್ರೆ ಏನು? ಜೋಕ್ ಮಾಡ್ಬೇಕಂತ ಅನ್ನಿಸ್ತದೆ. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ
ಅಂದ್ರೆ ಜನರಿಗೆ ಕೇಳಿಸ್ಲಿಕ್ಕೆ ಬೇಕಾಗಿ ಜೋರಾಗಿ ಏನ್ ಮಾಡ್ತಾನೆ ಅವನು, ಜೋರಾಗಿ ಹೇಳ್ತಾರೆ ನೋಡಿ, ತೋಳ ತೋಳ ಬಂತು, ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಅಂದ್ರೆ ಜೋರಾಗಿ ಅವನು ಏನ್ ಮಾಡ್ತಾನೆ, ಕೂಗಿ ಕೊಲ್ತಾನೆ. ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು. ಇದನ್ನು ಕೇಳಿದ್ದೇ ತಡ ಜನರೆಲ್ಲ ಏನ್ ಮಾಡ್ತಾರೆ, ಅವರ ಸಹಾಯಕ್ಕೆ ಬರ್ತಾರೆ. ಆದರೆ ಅಲ್ಲಿ ತೋಳ ಇರಲಿಲ್ಲ. ಆದ್ರೆ ಅವರು ಬರುವಾಗ ಅಲ್ಲಿ ತೋಳ ಇತ್ತಾ? ತೋಳ ಇರ್ಲಿಲ್ಲ. ಹುಡುಗ ಜನರನ್ನು ನೋಡಿ ಒಳಗೆ ನಸುನಕ್ಕನು. ಹುಡುಗನಿಗೆ ಏನಾಯ್ತು, ಇವರೆಲ್ಲ ಬಂದದ್ದು, ನಾನು ಇವರು ಬಂದದ್ದು ಇದನ್ನು ನೋಡಿ ಅವ ನಸುನಗ್ತ. ನಸುನಗುದಂದ್ರೆ ಏನು ಅಂದ್ರೆ ತಮಾಷೆಯಾಗಿ ನಗುವಂತದ್ದಲ್ವಾ. ಯಾಕೆ ಅವನಿಗೆ ಒಂದು ರೀತಿಯಲ್ಲಿ ಸಂತೋಷ ಅಲ್ವಾ. ಯಾಕೆ ಸಂತೋಷ ಅವನಿಗೆ ಅಂದ್ರೆ, ನಾನು ಏನ್ ಮಾಡಿದ್ದೇನೆ, ಅವರಿಗೆ ನಾನು ತಮಾಷೆ ಮಾಡಿದ್ದೇನೆ, ಅವರನ್ನು ನಾನು ಫೂಲ್ ಮಾಡಿದ್ದೇನೆ. ಆದ್ದರಿಂದ ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. ಅಂದ್ರೆ ಜನರು ಹುಡುಗನಿಗೆ ಏನ್ ಮಾಡ್ತಾರೆ, ಧೈರ್ಯ ಹೇಳ್ತಾರೆ. ಧೈರ್ಯ ಹೇಳುದಂದ್ರೆ ಏನು ಅಂದ್ರೆ, ನೀನು ಹೆದರ್ಬೇಡ, ತೋಳ ಬಂದ್ರೆ ಏನ್ ಮಾಡ್ತೇವೆ ನಾವು, ನಿನ್ನ ಸಹಾಯಕ್ಕೆ ಬರ್ತೇವೆ ಅಂತ ಹೇಳಿ ಧೈರ್ಯ ಹೇಳಿ ಅವರು ಹೋಗ್ತಾರೆ. ಯಾರು ಹೋಗ್ತಾರೆ? ಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ರೈತರು ಅಲ್ವಾ. ಸರಿ, ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಕುರಿಗಳನ್ನು ಮೇಯಲು ಬಿಟ್ಟು ಹುಡುಗನು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಹುಡುಗನು ಜನರಿಗೆ ಕೇಳುವಂತೆ ಜೋರಾಗಿ ಏನೆಂದು ಕೂಗಿದನು? ಜನರಿಗೆ ಕೇಳುವಂತೆ ಜೋರಾಗಿ, ತೋಳ ಬಂತು, ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಜನರು ಹುಡುಗನಿಗೆ ಯಾವ ರೀತಿ ಧೈರ್ಯ ಹೇಳಿದರು ಅಂದ್ರೆ, ಜನರು ಹೇಳ್ತಾರೆ, ನೀನು ಹೆದರ್ಬೇಡ, ನಾವು ನಿನ್ನ ಸಹಾಯಕ್ಕೆ ಬರ್ತೇವೆ ಎಂಬುದಾಗಿ ಧೈರ್ಯ ಹೇಳ್ತಾರೆ. ಇದರಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ, ಕೆಲವು ಕಠಿಣ ಪದಗಳಿವೆ. ಇದನ್ನು ನೀವು ಬರೆದು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ನೋಡಿ, ನಾನು ಹೇಳ್ತೇನೆ, ಇದನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಳಿ. ಹುಡುಗ, ಬರೀರಿ, ಹುಡುಗ. ಒಂದನೆಯದು ಹುಡುಗ ಅಂದ್ರೆ ಡಿಫಿಕಲ್ಟ್ ವರ್ಡ್ಸ್, ಅಂದ್ರೆ ಡಿಕ್ಟೇಷನ್ ವರ್ಡ್ಸ್, ಅಂದ್ರೆ ಉಕ್ತಲೇಖನ ಪದಗಳು. ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ, ಪ್ರತಿದಿನ. ಸ್ವಲ್ಪ, ಸ್ವಲ್ಪ. ಗದ್ದೆ, ಗದ್ದೆ. ತಮಾಷೆ, ತಮಾಷೆ. ಸಹಾಯ, ಸಹಾಯ, ಸಹಾಯ. ಧೈರ್ಯ, ಧೈರ್ಯ. ಇಷ್ಟು ಪದಗಳನ್ನು ಬರೆದ್ರಲ್ಲ, ಇದನ್ನು ನೀವು ಮನೆಯಲ್ಲಿ 5 ಸಲ ಬರೆದು ಅಭ್ಯಾಸ ಮಾಡಿ. ಮುಂದೆ ನೋಡಿ, ಓದ್ತೇನೆ ನಾನು. ನೀವು ಕೂಡ ನಾನು ಓದಿದಾಗೆ ನೀವು ಕೂಡ ಓದ್ಬೇಕು. ಮಾದರಿ ಓದು. ಮಾರನೇ ದಿನವೂ ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ, ಅಯ್ಯೋ ಬನ್ನಿ, ಕಾಪಾಡಿ, ತೋಳ ಬಂದಿದೆ, ತೋಳ ಎಂದು ಕೂಗಿದನು. ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದರು. ತೋಳ ಇದ್ದರಲ್ಲವೇ ಕಾಣುವುದು. ಹುಡುಗನಿಗೆ ಒಳಗೊಳಗೆ ನಗು ಬಂತು. ಜನರು ಹುಡುಗನ ಬಗ್ಗೆ ಗೊಣಗುತ್ತಾ ತಮ್ಮ ಕೆಲಸಗಳಿಗೆ ಹಿಂತಿರುಗಿದರು. ಹುಡುಗನಿಗೆ ಇದೊಂದು ರೀತಿ ಮೋಜು ಅನಿಸಿತು. ಮಾರನೆಯ ದಿನ, ಮಾರನೆ ಅಂದ್ರೆ ಮರುದಿನ ಕೂಡ ಕುರಿ ಕಾಯುವ ಹುಡುಗ, ಕುರಿ ಕಾಯುವ ಅಂದ್ರೆ ಏನು, ಶೆಪರ್ಡ್ ಅಲ್ವಾ. ಅವನು ಕುರಿ ಕಾಯುವುದು ಅವನ ಕೆಲಸ. ಕುರಿ ಕಾಯುವುದಂದ್ರೆ ಏನು ಅಂದ್ರೆ, ಕುರಿ ಅಂದ್ರೆ ಶೀಪ್. ಈ ಶೀಪ್ ಅನ್ನು ಹುಡುಗ ಏನ್ ಮಾಡ್ತಾನೆ, ಯಾವಾಗಲೂ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹುಲ್ಲೆಲ್ಲ ಇರ್ತದೆ, ಅದನ್ನು ಅಲ್ಲಿ ಮೇಯ್ಲಿಕ್ಕೆ ಬಿಡುದು. ಇವನು ಏನ್ ಮಾಡುದು, ಬಯಲಲ್ಲಿ ಆಟವಾಡುದು. ಈಗ ಇವನಿಗೆ ತಮಾಷೆ ಮಾಡ್ಬೇಕಂತ ಅನಿಸ್ತಲ್ವಾ. ತಮಾಷೆ ಮಾಡ್ಬೇಕಂತ ಅನಿಸಿ ಏನ್ ಮಾಡ್ತಾನೆ ಅವನು ಜೋರಾಗಿ, ಅಂದ್ರೆ ಅವನು ಸುಳ್ಳು ಹೇಳ್ತಾನೆ ಅಲ್ಲಿ. ಅಂದ್ರೆ ಆ ತಮಾಷೆಯಲ್ಲಿ ಸುಳ್ಳಿದೆ. ಅವನಿಗೆ ಒಂದು ರೀತಿಯಲ್ಲಿ ಅದು ಜೋಕ್ ಅಂತ ಅನ್ನಿಸ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಅವನ ಆ ಅಳು ಕೇಳಿ ಊರಿನ ಜನರು ಕೂಡ ಓಡಿಕೊಂಡು ಬರ್ತಾರೆ. ಆದ್ರೆ ಮತ್ತೆ ಒಂದು ದಿನ ಆಯ್ತು, ಈ ಮರುದಿನ ಕೂಡ ಇವನು ಏನ್ ಮಾಡ್ತಾನೆ,
ಅಯ್ಯೋ ಬನ್ನಿ ಕಾಪಾಡಿ, ತೋಳ ಬಂದಿದೆ ತೋಳ ಎಂದು ಕೂಗ್ತಾನೆ. ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದರು. ಮರುದಿನ ಕೂಡ ಅವನು ಜೋರಾಗಿ ಕೂಗ್ತಾ ಇದ್ದಾನಲ್ಲ, ಅವನ ಅಳು ಕೇಳಿ ಅವರು ಓಡೋಡಿ ಬರ್ತಾರೆ. ತೋಳ ಇದ್ದರಲ್ಲವೇ ಕಾಣುವುದು. ಅವ್ರು ಬರುವಾಗ ಅಲ್ಲಿ ತೋಳ ಇದೆ, ಊಲ್ಫ್ ಇಲ್ಲ ಅಲ್ಲಿ. ಆದ್ರೆ ಅವನು ಸುಳ್ಳು ಹೇಳಿರೋದು, ಅವರು ನಿಜ ಅಂತ ತಿಳ್ಕೊಂಡು ಅವರು ಬರ್ತಾರೆ. ಹುಡುಗನಿಗೆ ಒಳಗೊಳಗೆ ನಗು ಬಂತು. ಹುಡುಗನಿಗೆ ಅವನ ಮನಸ್ಸಲ್ಲಿಯೇ ನಗ್ತಾನೆ. ಅವನು ಏನು, ಅಯ್ಯೋ ನಾನು ನೋಡಿ ತಮಾಷೆ ಮಾಡಿದೆ, ಅವರೆಲ್ಲ ಕೆಲಸ ಬಿಟ್ಟು ಬಂದ್ರಲ್ಲ, ಅದಕ್ಕೋಸ್ಕರ ಅವನು ಏನು ನಗುವುದು. ಜನರು ಹುಡುಗನ ಬಗ್ಗೆ ಗೊಣಗುತ್ತಾ ತಮ್ಮ ಕೆಲಸಗಳಿಗೆ ತಿರುಗಿದರು. ಈಗ ಜನರಿಗೆ ಏನಾಗ್ತದೆ, ಅವ್ರು ಕೆಲಸ ಮಾಡುವಾಗ ಅವನು ತೊಂದರೆ ಕೊಡ್ತಿದ್ದಾನೆ ಅಲ್ವಾ, ಅಂದ್ರೆ ಅವನು ಸುಳ್ಳು ಹೇಳಿದಾನಂತ ಅವರಿಗೆ ಮನದಟ್ಟಾಗಿದೆ. ಒಮ್ಮೆ ಒಂದು ಸಾರಿ ಅವನು ಹೇಳುವಾಗ ಅವ್ರು ಬಂದ್ರು, ಮತ್ತೆ ಕೂಡ ಅವರ ಕೆಲಸ ಬಿಟ್ಟು ಅವರು ಮತ್ತೆ ಬರುವಾಗ ಮತ್ತೆ ಕೂಡ ಅಲ್ಲಿ ತೋಳ ಇಲ್ಲ, ಇವನು ಸುಳ್ಳು ಹೇಳ್ತಾನೆ ಅಂತ ಗೊತ್ತಾಗಿ ಗೊಣಗ್ತಾ ಅವರು ಮತ್ತೆ ಅಂದ್ರೆ ಪಿಸುಗುಡುವುದು ಅಲ್ವಾ, ಅಸ್ಪಷ್ಟವಾಗಿ ಮಾತಾಡ್ತಾ ಅವರು ಕೆಲಸಗಳಿಗೆ ಹಿಂತಿರುಗ್ತಾರೆ. ಹುಡುಗನಿಗೆ ಇದೊಂದು ರೀತಿ ಮೋಜನಿಸಿತು. ಹುಡುಗನಿಗೆ ಏನು ಅಂದ್ರೆ ಹುಡುಗರು ಅವರಿಗೆ ಆ ಪ್ರಾಯದಲ್ಲಿ ತಮಾಷೆ ಮಾಡ್ಬೇಕಂತ ಅನ್ನಿಸ್ತದೆ. ಆದ್ದರಿಂದ ಅವನಿಗೆ ಮೋಜು ಕೂಡ, ಅಂದ್ರೆ ಮೋಜು ಅಂದ್ರೆ ತಮಾಷೆ. ಮುಂದೆ ನೋಡಿ, ಈ ಪ್ಯಾರಾಗ್ರಾಫ್ ಅಲ್ಲಿ ಕೆಲವು ಕಠಿಣ ಪದಗಳಿವೆ, ಇದನ್ನು ನೀವು ಬರ್ಕೊಳ್ಳಿ. ಗೊಣಗು ಬರೀರಿ, ಗೊಣಗು ಗೊಣಗು ಮಾತ್ರ. ಇನ್ನೊಂದು ಪದ ಮೋಜು, ಮೋಜು ಅಂಡರ್ಲೈನ್ ಹಾಕಿ ಅನಂತರ ನೋಟ್ಬುಕ್ ಅಲ್ಲಿ ಅಥವಾ ರಫ್ ಬುಕ್ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಏನೆಂದು ಕೂಗಿಕೊಂಡನು. ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ ಕಾಪಾಡಿ, ತೋಳ ಬಂದಿದೆ ತೋಳ ಎಂದು ಕೂಗಿಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ನಿಜವಾದ ತೋಳ ಬಂತು. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿತು. ಹುಡುಗನು ಜನರಿಗೆ ಅಯ್ಯೋ ಬೇಗ ಬನ್ನಿ, ನಿಜವಾಗಲೂ ತೋಳ ಬಂದಿದೆ, ನನ್ನ ಕುರಿಗಳನ್ನು ತಿನ್ನುತ್ತಿದೆ, ಬೇಗ ಬನ್ನಿ ಕಾಪಾಡಿ ಎಂದು ಜೋರಾಗಿ ಹೆದರುತ್ತಾ ಅಳುತ್ತಾ ಹಲವು ಬಾರಿ ಕೂಗಿದನು. ಇದನ್ನು ಕೇಳಿಸಿಕೊಂಡ ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾರೆ ಅಂದುಕೊಂಡರು. ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ. ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು. ಕುರಿಯನ್ನು ಕಳೆದುಕೊಂಡು ಹುಡುಗ ಅಳುತ್ತಾ ಮನೆಗೆ ಹಿಂತಿರುಗಿದನು. ಅಂದ್ರೆ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ಹೊತ್ತಾದಾಗ ನಿಜವಾದ ತೋಳ ಬಂತು ಅಲ್ವಾ, ಅಂದ್ರೆ ತೋಳ ಬಂದೇ ಬಿಟ್ಟಿತಲ್ವಾ. 2 ಸಲ ಏನ್ ಮಾಡಿದಾನೆ ಅವನು, ಸುಳ್ಳು ಹೇಳಿದಾನೆ. ಈಗ ಸತ್ಯ ನಿಜ ಆಯ್ತು ನೋಡಿ, ತೋಳ ಬಂದೇ ಬಿಟ್ಟು ಊಲ್ಫ್ ಬಂತ ಅಲ್ಲಿಗೆ. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿತು. ಊಲ್ಫ್ ಬಂದದ್ದೇ ಏನ್ ಮಾಡಿತು, ಅವನ ಕುರಿಗಳನ್ನು ಒಂದೊಂದೇ ತಿನ್ಲಿಕ್ಕೆ ಆರಂಭಿಸ್ತದೆ. ಆಗ ಅವನು ಏನಾಗಿ ಅವನು ಜೋರು, ಅಂದ್ರೆ ಇವನು ಭಯ ಬೇಸರದಿಂದ ಅವನು ಜೋರಾಗಿ ಇವತ್ತನ ಅಯ್ಯಯ್ಯೋ ಬೇಗ ಬನ್ನಿ, ನಿಜವಾಗಲೂ ತೋಳ ಬಂದಿದೆ, ನನ್ನ ಕುರಿಗಳನ್ನು ತಿನ್ನುತ್ತಿದೆ, ಬೇಗ ಬನ್ನಿ ಕಾಪಾಡಿ ಜೋರಾಗಿ ಹೆದರುತ್ತಾ ಅಳುತ್ತಾ, ಹೆದರಿಕೆ ಸಹ ಆಗ್ತದೆ ಅವನಿಗೆ, ತೋಳ ಅಲ್ವಾ ಕಾಡಿನಿಂದ ಬಂದ ಪ್ರಾಣಿ, ಮತ್ತೆ ಅವನಿಗೆ ದುಃಖ ಸಹ ಆಗ್ತದೆ, ಅವನ ಕುರಿಯನ್ನು ತಿಂತಾ ಇದೆ, ಆದ್ರೆ ಏನ್ ಮಾಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಆದ್ರೆ ಅದಕ್ಕೆ ಜೋರಾಗಿ ಕೂಗಿದ್ರು ಕೂಡ ಅವನ ಸಹಾಯಕ್ಕೆ ಯಾರು ಬರುದಿಲ್ಲ. ಯಾಕೆ ಬರುದಿಲ್ಲ, ಅವನು ಮೊದಲು ಏನ್ ಮಾಡಿದಾನೆ, ಸುಳ್ಳು ಹೇಳಿದ್ದಾನೆ, ಆ ಕಾರಣಕ್ಕೆ ಯಾರು ಬರುದಿಲ್ಲ. ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡರಂದ್ರೆ ಇವ ಸುಳ್ಳು. ಏನು ಸುಳ್ಳು, ವಿರೋಧ ಪದ. ಸುಳ್ಳು ಅಂತ ಹೇಳಿದ್ರೆ ಏನು, ಸುಳ್ಳು ಅದ ವಿರೋಧ ಪದ ಏನು, ಅಪೋಸಿಟ್ ವರ್ಡ್ ಸತ್ಯ. ಏನು ಸತ್ಯ. ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡರು. ಗುಗ್ಗು ಮಾಡುದಂದ್ರೆ ಏನು, ತಡ್ಡರನ್ನಾಗಿ ಮಾಡಿದ ಅಂತ ನಮ್ಮನ್ನು. ಅಂದ್ರೆ ಇವನು ಈಗ ಕೂಡ 2 ಸಲ ಅವನು ಕೂಗಿದ, ಜೋರಾಗಿ ಅರಚ್ತಾನೆ, ಆದ್ರೂ ಕೂಡ ಇವರು ಏನ್ ಮಾಡ್ತಾರೆ, ತಮ್ಮ ಕೆಲಸಗಳನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಆದರೆ ಅಲ್ಲಿ ತೋಳ ಇರ್ಲಿಲ್ಲ. ಅವ್ರಿಗೆ ಏನಂತ ಅನ್ನಿಸ್ತದೋ, ಇವನು ಸುಳ್ಳು ಹೇಳ್ತಾನೆ ಅಂತ ಅವರಿಗೆ ಅನ್ನಿಸ್ತದೆ. ಆದ್ರೆ ಮತ್ತೆ ಕೂಡ ಅವರು ಏನ್ ಮಾಡ್ತಾರೆ, ಇವನು ಕೂಗಿದಾಗ ಇವನು ಸುಳ್ಳು ಹೇಳುದಂತೇಳಿ ಅವರು ಬರ್ಲೇ ಇಲ್ಲ. ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರು ಬರ್ಲಿಲ್ಲ. ಹುಡುಗನ ಹೆಲ್ಪಿಗೆ ಯಾರಾದ್ರೂ ಬಂದ್ರ, ಸಹಾಯ ಅಂದ್ರೆ ಏನು, ಹೆಲ್ಪ್, ಯಾರು ಬರ್ಲಿಲ್ಲ. ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತ್ತು. ಅಂದ್ರೆ ತೋಳ ಏನ್ ಮಾಡ್ತದೆ, ತೋಳ ಅಂದ್ರೆ ಏನು,
ತೋಳ ಅಂದ್ರೆ ಉಲ್ಫ್, ಇದು ಏನ್ ಮಾಡ್ತದೆ ಕುರಿಗಳನ್ನು, ಶೀಪ್ ಅಲ್ವಾ, ಇದನ್ನೆಲ್ಲ ತಿಂದು ಏನ್ ಮಾಡ್ತದೆ ಹೊಟ್ಟೆಯನ್ನು ತುಂಬಿಸ್ಕೊಳ್ತಂದ್ರೆ ಏನು ಅಂದ್ರೆ ಅದೆರಡು ಮೂರು ಕುರಿಗಳನ್ನು ತಿಂದು ಬಿಟ್ಟಿತ್ತು, ಅದಕ್ಕೆ ಹೊಟ್ಟೆ ತುಂಬಿಸಿಕೊಂಡಿತ್ತದು. ಆನಂತರ ಹುಡುಗನಿಗೆ ಏನಾಯ್ತು, ಈಗ ಕುರಿಯನ್ನು ಕಳೆದುಕೊಂಡ ಹುಡುಗ ಅಳುತ್ತಾ ಮನೆಗೆ ಹಿಂತಿರುಗಿದನು. ಕುರಿಯನ್ನು ಕಳೆದುಕೊಳ್ತಾನೆ ಕಳೆದುಕೊಂಡ ಹುಡುಗ ಏನ್ ಮಾಡ್ತಾನೆ, ಅಳುತ್ತಾ ಅಂದ್ರೆ ಅಳುದಂದ್ರೆ ಏನು ಅಂದ್ರೆ ದುಃಖಿಸ್ತಾ ಅವನು ಏನ್ ಮಾಡ್ತಾನೆ, ಮನೆಗೆ ಹಿಂತಿರುಗ್ತಾನೆ. ಆದ್ದರಿಂದ ಏನ್ ಮಾಡ್ಬೇಕು, ನಾವು ಯಾವಾಗಲೂ ಸುಳ್ಳು ಹೇಳ್ಬಾರ್ದು. ಅಂದ್ರೆ ಈ ಕಥೆಯ ನೀತಿ ಏನು ಅಂದ್ರೆ, ಈ ಕಥೆಯ ನೀತಿ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಅಂದ್ರೆ ನಾವು ಮಿತಿ ಮೀರಿದ ಹುಡುಗಾಟ ಮಾಡಬಾರ್ದು. ಅಂದ್ರೆ ಮಿತಿ ಮೀರಿದ ಹುಡುಗಾಟ ಅಂದ್ರೆ ಏನು, ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಅಂದ್ರೆ ನಾವು ಹೆಚ್ಚು ಹುಡುಗಾಟ, ಹೆಚ್ಚು ತಮಾಷೆ ಮಾಡಬಾರ್ದು. ತಮಾಷೆಗೆ ಕೂಡ ಮಿತಿ ಇದೆ. ಇದರಿಂದ ಏನಾಗ್ತದೆ, ನಾವೇ ತೊಂದರೆಗೆ ಸಿಲುಕ್ತೇವೆ, ಇದರಿಂದ ನಾವು ಸಂಕಟ ಅನುಭವಿಸ್ತೇವೆ ಎಂಬುದು ಈ ಪಾಠದ ನೀತಿ. ಅಂದ್ರೆ ಇದೊಂದು ಚಿಕ್ಕ ಕತೆ ನಿಮ್ಗೆ, ತೋಳ ಬಂತು ತೋಳ. ಇದರಿಂದ ನೀವು ಏನು ತಿಳ್ಕೊಂಡ್ರಿ, ಇದರಿಂದ ನೀವು ಸುಳ್ಳು ಹೇಳಬಾರದು. ಸುಳ್ಳು ಅಂದ್ರೆ ನಾವು ಹೆಚ್ಚು ತಮಾಷೆ ಮಾಡಬಾರ್ದು. ಹೆಚ್ಚು ತಮಾಷೆ ಮಾಡಿದ್ರೆ ಏನಾಗ್ತದೆ, ಅದರಿಂದ ನಾವು ಕಷ್ಟಕ್ಕೆ ಸಿಲುಕ್ತೇವೆ. ಇದೊಂದು ನೀತಿ. ಇದನ್ನು ನೀವು ಏನ್ ಮಾಡ್ಬೇಕು, ನಿಮ್ಮ ಜೀವನದಲ್ಲಿ ಕೂಡ ಇದನ್ನು ಅಳವಡಿಸಿಕೊಳ್ಬೇಕು. ನೋಡಿ, ನೀವು ಈ ಕಠಿಣ ಪದಗಳ ಅರ್ಥವನ್ನು ಬರ್ಕೊಳ್ಬೇಕು. ಒಮ್ಮೆ ನಾನು ಓದ್ತೇನೆ, ನೀವು ಬರೀರಿ. ಅಧೋಗತಿ. ಅಧೋಗತಿ ಅಂದ್ರೆ ಅವನತಿ. ಕುಗ್ಗು. ಗುಗ್ಗು ಅಂದ್ರೆ ದಡ್ಡ. ಗುಗ್ಗು ಅಂದ್ರೆ ದಡ್ಡ. ತಮಾಷೆ. ತಮಾಷೆ ಅಂದ್ರೆ ಏನು, ಹಾಸ್ಯ. ಹಾಸ್ಯ. ನಸುನಗು. ನಸುನಗು ಅಂದ್ರೆ ಸ್ವಲ್ಪ ನಗು, ಅಂದ್ರೆ ಹುಸಿ ನಗುವುದು, ಹುಸಿನಗೆ. ಅರಚು. ಅರಚು ಅಂದ್ರೆ ಏನು, ಜೋರಾಗಿ ಕೂಗು. ಗೊಣಗು. ಗೊಣಗು ಅಂದ್ರೆ ಏನು, ಗೊಣಗು ಅಂದ್ರೆ ಆಕ್ಷೇಪ, ಅಂದ್ರೆ ಒಟಗುಡುವಂಥದ್ದು, ಅಸ್ಪಷ್ಟವಾಗಿ ಮಾತನಾಡುವುದು. ಧಾವಿಸು. ಧಾವಿಸು ಅಂದ್ರೆ ಏನು, ಓಡಿ ಬರುವುದು. ಅಂದ್ರೆ ಓಡಿ ಬರುದು, ನಿಧಾನ ಬರುದಲ್ಲ, ಓಡಿ ಬರುದು, ಅವಸರದಿಂದ ಬರುವುದು. ಮೋಜು. ಮೋಜು ಅಂದ್ರೆ ಏನು, ಆಟ, ತಮಾಷೆ, ವಿನೋದ. ಅನಂತರ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ನಾನು ಹೇಳ್ತೇನೆ, ನೀವು ಬರೀರಿ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಅರ್ಥ ಆಯ್ತಲ್ಲ? ಎರಡನೇ ಪ್ರಶ್ನೆ, ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ನೋಡಿ, ಒಂದನೇ ಪ್ರಶ್ನೆ ಇಲ್ಲೇ ಇದೆ. ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಎರಡನೇ ಪ್ರಶ್ನೆ, ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಅರ್ಥ ಆಯ್ತಾ? ಮೂರನೇ ಪ್ರಶ್ನೆ, ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ, ಇದರಲ್ಲಿ ಇದೆ ನೋಡಿ, ಸ್ವಲ್ಪ ಇದರಲ್ಲಿ ಬರಿಬೇಕು. ಹೀಗೆ, ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ, ಇದರಲ್ಲೇ ಉತ್ತರ ಇದೆ. ಆ ನಂತರ ಏನು ಬರಿಬೇಕು? ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು, ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಏಕೆ ಧೈರ್ಯ ಹೇಳಿದರು? ಜನರು ಕುರಿ ಕಾಯುವ ಹುಡುಗನಿಗೆ ತೋಳ ಬಂದರೆ ನೀನು ಕೂಗು, ಹೆದರ್ಬೇಡ, ನಾವು ನಿಮಗೆ ಸಹಾಯ ಮಾಡ್ತೇವೆ ಎಂಬುದಾಗಿ ಧೈರ್ಯ ಹೇಳಿದರು.
ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಏಕೆ ಓಡಿಕೊಂಡು ಬರ್ತಾರೆ ಅವರು? ನೋಡಿ, ಇಲ್ಲಿದೆ ಉತ್ತರ. ಏಕೆ ಓಡಿ ಬರ್ತಾರೆ ಅವರು? ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದರು. ಅಂದ್ರೆ ಅವನು ಜೋರಾಗಿ ಅಳ್ತಾನೆ, ಅದನ್ನು ಕೇಳಿ ಅವರು ಓಡಿ ಬರ್ತಾರೆ. ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಅವರು? ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅವರು? ಅಂದ್ರೆ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ. ಅಂದ್ರೆ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಎಂದು ಹುಡುಗನ ಸಹಾಯಕ್ಕೆ ಜನರು ಬರಲಿಲ್ಲ. ಅಂದ್ರೆ ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಎಂದು ತಿಳಿದು ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ತೋಳ ಬಂತು ತೋಳ ಕಥೆಯ ನೀತಿ ಏನು? ತೋಳ ಬಂತು ತೋಳ ಕಥೆಯ ನೀತಿ, ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಏನು ನೀತಿ? ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಅಂದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕು, ಓದಿಕೊಂಡು ತಪ್ಪಿಲ್ಲದೆ ಬರಿಬೇಕು. ಈಗ ಇದು ನಿಮ್ಗೆ ಹೋಮ್ ವರ್ಕ್, ಅರ್ಥ ಆಯ್ತಲ್ಲ? ಭಾಷಾಭ್ಯಾಸ. ಈ ಕೆಳಗಿನ ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಭಾಷಾಭ್ಯಾಸ ಇದು. ಕೆಳಗಿನ ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸ್ವಂತ ವಾಕ್ಯ ಅಂದ್ರೆ ಏನು? ಓನ್ ಸೆಂಟೆನ್ಸ್ ಮಾಡಿ ನೀವು ಬರಿಬೇಕು. ನೋಡಿ, ತಮಾಷೆ ಬರೆಯಿರಿ, ಸ್ವಂತ ವಾಕ್ಯ ಬರೆಯಿರಿ. ಧಾವಿಸು, ಧಾವಿಸು ಅಲ್ವಾ, ಓಡೋಡಿ ಬರುವುದು, ತಮಾಷೆ ಮಾಡುವುದು. ಗೊಣಗು, ಗೊಣಗು ಅಸ್ಪಷ್ಟವಾಗಿ ಮಾತನಾಡುವುದು. ಅಧೋಗತಿ, ಅವನತಿ ಅಲ್ವಾ. ಈ 4 ಅಂದ್ರೆ ಇದು ಪದಗಳಿವೆ. ಇದಕ್ಕೆ ನೀವೇನ್ ಮಾಡ್ಬೇಕು? ಈ ಪದಗಳಿಗೆ ಸ್ವಂತ ವಾಕ್ಯ ಬರಿಬೇಕು. ತಿಳಿತಲ್ಲ ಮಕ್ಳೇ? ಇದು ನಿಮ್ಗೆ ಹೋಮ್ ವರ್ಕ್. ಆನಂತರ ಒಂದು ಆಕ್ಟಿವಿಟಿ ಇದೆ ನಿಮ್ಗೆ. ಏನಂತ ಹೇಳಿದ್ರೆ, ನೀವಿದನ್ನು ಓದ್ಬೇಕು. ಈ ಇಡೀ ಪಾಠವನ್ನು 2 ಸಲ ನೀವು ಓದ್ಬೇಕು. ಅರ್ಥ ಆಯ್ತಲ್ಲ? ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಪದ್ಯ ಭಾಗ ಬಾ ಬೇಗ ಸೂರ್ಯ ಪದ್ಯ ಭಾಗವನ್ನು ಮಾಡುವ. ಧನ್ಯವಾದಗಳು.